ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ವಲಯ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಆ ಭಾಗದ 13 ಹಳ್ಳಿಗಳ 2823 ಎಕರೆ ಜಮೀನು ವಶಪಡಿಸಿಕೊಳ್ಳಲು ಮಾಡಿದ್ದ ಆದೇಶದಿಂದ ಕೆಐಎಡಿಬಿ ಒಂದು ಹೆಜ್ಜೆ ಹಿಂದೆ ಸರಿದಿದ್ದು ರೈತರಿಗೆ ಮೊದಲ ಜಯ ಸಿಕ್ಕಂತಾಗಿದೆ. ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳಾದ ಕೊಲಿಮೆಹೊಸೂರು, ಅರಿಕೆರೆ, ದೇವಗಾನಹಳ್ಳಿ, ಹೊಸಪೇಟೆ, ಗೊಲ್ಲಗಳ್ಳಿ, ಚೊಕ್ಕಂಡಹಳ್ಳಿ, ಎದ್ದಲ ತಿಪ್ಪೇನಹಳ್ಳಿ, ಸಂಜೀವಪುರ, ತಾದೂರು, ಎಣ್ಣಂಗೂರು, ತೊಟ್ಲಗಾನಹಳ್ಳಿ, ನಡಿಪಿನಾಯಕನಹಳ್ಳಿ ಮತ್ತು ಬಸವಪಟ್ಟಣ ಗ್ರಾಮಗಳ ರೈತರ ಪಹಣಿಗಳ 11ನೇ ಕಲಂನಲ್ಲಿ ಕೆಐಎಡಿಬಿ ಎಂದು ನಮೂದಾಗಿದ್ದ ಹೆಸರನ್ನ ರೈತ ಸಂಘದ ದೀರ್ಘ ಹೋರಾಟಕ್ಕೆ ಮಣಿದು ಭೂಸ್ವಾಧೀನ ಅಧಿಕಾರಿಗಳೇ ಚಿಕ್ಕಬಳ್ಳಾಪುರ ಎಸಿಗೆ ಆ ಕಾಲಂನಲ್ಲಿ ಕೆಐಎಡಿಬಿ ಅಂತ ನಮೂದಿಸಿರೋದನ್ನು ತೆಗೆಯಲು ಸೂಕ್ತ ಕ್ರಮ ಜರುಗಿಸಿ ಅಂತ ಆದೇಶ ಪತ್ರ ಹೊರಡಿಸಿರೋದೇ ಈ ಮೊದಲ ಜಯಕ್ಕೆ ಕಾರಣ ಎನ್ನಲಾಗಿದೆ. ಹೋರಾಟ ಪ್ರಾರಂಭವಾದಾಗಿನಿಂದ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಜೊತೆ ಕೈ ಜೋಡಿಸಿದ್ದ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಇತ್ತೀಚೆಗೆ ರೈತರ ಮನವಿ ಕುಮಾರಸ್ವಾಮಿ ಮಧ್ಯಪ್ರವೇಶದಿಂದ ರವಿಕುಮಾರ್ ಜೊತೆ ರೈತ ಸಂಘದ ಮುಖಂಡರು ಸಂಧಾನ ಮಾತುಕತೆ ನಡೆಸಿದ್ದು ಸಹ ಇಂದಿನ ಮೊದಲ ಜಯಕ್ಕೆ ಕಾರಣವಾಗಿದೆ ಎನ್ನಲಾಗಿದ್ದು, ಇಂದು ಕೆಐಎಡಿಬಿ ಕಚೇರಿಯಲ್ಲಿ ಕುಳಿತು ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತು ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ರೈತರ ಪರ ಆದೇಶ ತರುವಲ್ಲಿ ಯಶಸ್ಸು ಕಂಡಿದ್ದಾರೆ. ಕೆಐಎಡಿಬಿ ಭೂಸ್ವಾಧೀನ ಅಧಿಕಾರಿ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ 13 ಹಳ್ಳಿಗಳ ಪಹಣಿಗಳಲ್ಲಿನ ನಮೂದಿಸಿದ ಕೆಐಎಡಿಬಿ ಹೆಸರು ತೆಗೆಯಲು ಕ್ರಮ ವಹಿಸಿ ಅಂತ ಆದೇಶಿಸಿ ಪತ್ರ ರವಾನಿಸಿದ್ದಾರೆ. ಈ ಆದೇಶದಿಂದ ನಾವು ಏನು ಮಾಡಿದ್ರೂ ನಮ್ಮ ಜಮೀನು ನಮಗೆ ಸಿಗುತ್ತೋ ಇಲ್ವೋ ಎಂಬ ಅನುಮಾನದಲ್ಲೇ ಇದ್ದ ರೈತರ ಮೊಗದಲ್ಲಿ ಈಗ ಕೊಂಚ ಗೆಲುವಿನ ನಗೆ ಬೀರುತ್ತಾ ಇದ್ದು, ಇನ್ನು ಡಿನೋಟಿಫಿಕೇಶನ್ ವಾಪಸ್ ಪಡೆದ್ರೆ ಅಲ್ಲಿಗೆ ಇನ್ನು ನಮ್ಮ ಜಮೀನು ಕಳೆದುಕೊಳ್ಳೋದಿಲ್ಲ ಅಂತ ಸಂಪೂರ್ಣ ನಂಬಿಕೆ ಬಂದಂತಾಗಿದೆ. ಈ ಆದೇಶ ಬಂದಿರುವ ಹಿನ್ನೆಲೆಯಲ್ಲಿ ತಮ್ಮ ಮೊದಲ ಅಭಿಪ್ರಾಯ ಹಂಚಿಕೊಂಡಿರುವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೆಲಮಾಕಲಹಳ್ಳಿ ಗೋಪಾಲ್, ಇದೊಂದು ಮೊದಲ ಜಯ. ಅಪಾರ ಸಂಖ್ಯೆ ರೈತರು, ದಲಿತ ಪರ, ಕನ್ನಡ ಪರ ಸಂಘಟನೆಗಳ ಬೆಂಬಲ, ಕೆಲವು ರಾಜಕೀಯ ಮುಖಂಡರ ಸಹಕಾರ ಈ ಗೆಲುವಿಗೆ ಕಾರಣವಾಗಿದ್ದು, ಪಹಣಿಗಳಿಂದ ಕೆಐಎಡಿಬಿ ಹೆಸರು ತೆಗೆದ ನಂತರವೂ ನಮ್ಮ ಹೋರಾಟ ಮುಂದುವರಿಯಲಿದ್ದು ಡಿನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡೋವರೆಗೂ ನಡೀತದೆ ಅಂತ ಹೇಳಿದರು. ಯಾಕೆಂದ್ರೆ ಇವತ್ತು 2 ವರ್ಷಗಳಿಂದ ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ಆ ಹೋರಾಟಗಳಿಗೆ ಇತ್ತೀಚೆಗೆ 118ನೇ ದಿವಸ ಇವತ್ತಿಗೆ ಈ 118ನೇ ದಿವಸ ಯಾವ ರೀತಿ ತೀವ್ರವಾಗಿ ಹಿಂದೆಲ್ಲ ನೋಡ್ಕೊಂಬಂದು ತಮ್ಮ ಮಾಧ್ಯಮದವರೆಲ್ಲ ನಮ್ಮ ನೋಡಿರ್ತಕ್ಕಂಥ ದೃಶ್ಯಗಳು ಇವತ್ತು ನಿಜವಾದ ರೈತರು ಹಿಂದೆ ಹಿರಿಯರು ಅನಾದಿ ಕಾಲದಿಂದಲೂ ಹೇಳ್ತಾ ಇದ್ದಾರೆ, ಸತ್ಯಮೇವ ಜಯತೆ ಅಂತ. ಸತ್ಯಕ್ಕೆ ಒಂದು ಸ್ವಲ್ಪ ತಡ ಆದರೂ ನ್ಯಾಯ ಸಿಗೋದು ಸಿಕ್ಕೇ ಸಿಗ್ತದೆ ಅನ್ನೋಂಥ ಮನೋಭಾವನೆಯಲ್ಲಿ ನಾವು ನಿಜವಾದ ರೈತರು ಹೋರಾಟಗಳನ್ನು 118 ದಿವಸಗಳಿಂದ ಇಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.